ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್. ಕೇಳಿ, ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದಿನ 44ನೇ ಕಂತು. ನಿನಗೆ ಸ್ವಾತಂತ್ರ್ಯ ಇಲ್ಲ, ನೀನು ಗುಲಾಮ ಅಂತೀರಿ, ಅಧಿಕಾರ ಇದೆ ಅಂತ ಸಸ್ಪೆಂಡ್ ಮಾಡ್ತೀರಿ. ನಾನೇನು ಹೊರಟಾಟ ಮಾಡಿದ್ದೀನಿ? ಎಲ್ಲವೂ ಸರಿಯೇ ಉಗ್ರಪ್ಪನವರೇ. ನೀವು ಮೊದಲೇ ನನ್ನ ಹತ್ತಿರ ಬಂದು ಈ ವಾದವನ್ನೆಲ್ಲ ಮಾಡ್ಬೋದಾಗಿತ್ತಲ್ಲ. ತಾವೇ ಪಾಠಶಾಲೆಗೆ ಬಂದು ವಿಚಾರಿಸ್ತೀರಿ ಅಂತ ನನ್ನ ನಂಬಿಕೆ ಇತ್ತು. ಆದ್ದರಿಂದ ನಾ ಬರಲಿಲ್ಲ ಸ್ವಾಮಿ. ರಂಗಣ್ಣನು ಹಾಗೆಯೇ ಆಲೋಚನೆ ಮಾಡುತ್ತಾ 2 ನಿಮಿಷ ಸುಮ್ಮನಿದ್ದನು. ಏನಾದರೊಂದನ್ನು ಹೇಳಿ ಆ ಸಂಕಷ್ಟ ಸನ್ನಿವೇಶದಿಂದ ಪಾರಾಗಬೇಕೆಂದು ರಂಗಣ್ಣನು, ಮೇಷ್ಟ್ರೆ, ನಾನು ಸ್ಕೂಲಿಗೆ ಬಂದ ದಿನ ನೀವು ವಿನಯದಿಂದ ವಿಧೇಯತೆಯಿಂದ ನಡೆದುಕೊಂಡಿದ್ದಿದ್ದರೆ ಈ ವಿಷಾದ ಪ್ರಕರಣವೇ ಆಗ್ತಾ ಇರಲಿಲ್ಲ. ನನ್ನ ವಿಚಾರದಲ್ಲಿಯೂ ಒರಟೊರಟಾಗಿ ನಡೆದುಕೊಂಡ್ರಿ ಎಂದು ಹೇಳಿದನು. ಈಗ ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ನೀವು ಕೆಲಸಕ್ಕೆ ಬನ್ನಿ. ಈಗ ಆಗಿರುವ ಸಸ್ಪೆನ್ಷನ್ ಆರ್ಡರನ್ನು ರದ್ದುಗೊಳಿಸಿ ರಜವನ್ನಾಗಿ ಪರಿವರ್ತಿಸಿ ನಿಮಗೆ ಕಳಂಕ ಹತ್ತದಂತೆ ಮಾಡ್ತೇನೆ. ಸ್ವಾಮಿ, ನನಗೂ ತಮ್ಮ ಮೇಲೆ ಛಲ ಇಲ್ಲ. ಆದರೆ ನಾನು ಪುನಃ ಕೆಲಸಕ್ಕೆ ಬರೋದಿಲ್ಲ. ಈಗ ನಾನು ಹೊಸ ಮನುಷ್ಯ. ಗಾಂಧಿಯವರ ಸತ್ಯ, ಅಹಿಂಸೆ ಮತ್ತು ಪ್ರೇಮಗಳನ್ನು ನಾನು ಆಚರಣೆಯಲ್ಲಿಟ್ಟುಕೊಳ್ಳದೆ ಹೋದ್ನಲ್ಲ ಎಂದು ಬಲವಾದ ಪಶ್ಚಾತ್ತಾಪ ಉಂಟಾಯಿತು. ಸ್ವಾಮಿ, ನಾನು ಇದುವರೆಗೂ ಮಾಡಿರೋ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಸ್ವಾಮಿ. ಇಲ್ಲಿಗೆ 10 ಮೈಲಿಗಳ ದೂರದಲ್ಲಿ ನಮ್ಮವರ ಗವಿಮಠವಿದೆ. ಅಲ್ಲಿ ಹಿಂದೆ ಮಹಾತ್ಮರಾದ ಯೋಗೀಶ್ವರರೊಬ್ಬರು ಸಮಾಧಿಯಾಗಿದ್ದಾರೆ. ಆ ಮಠದಲ್ಲಿ ಈಗ ಅಧ್ಯಕ್ಷ ಪೀಠ ಖಾಲಿಯಾಗಿದೆ. ನಮ್ಮ ಜನ ಒಪ್ಕೊಂಡಿದ್ದಾರೆ. 2-3 ದಿನಗಳಲ್ಲಿ ಅಲ್ಲಿಗೆ ಹೋಗಿ ನೆಲೆಸ್ತೇನೆ. ನಾನು ಇಲ್ಲಿಗೆ ತಮ್ಮನ್ನು ಕಾಣಲು ಬಂದದ್ದು ಮೊದಲನೇದಾಗಿ ತಾವು ನನ್ನ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರಿ ಅಂತ ತಿಳಿಸೋದಕ್ಕೆ. 2ನೇದಾಗಿ, ಹಾಗೆ ಅನ್ಯಾಯ ಮಾಡಿದ್ರೂ ನನಗೆ ತಮ್ಮ ವಿಚಾರದಲ್ಲಿ ದ್ವೇಷವೇನೂ ಇಲ್ಲ, ಗೌರವ ಮತ್ತು ಪ್ರೇಮ ಇದೆ ಅಂತ ತಿಳಿಸೋದಕ್ಕೆ. ತಾವು ಒಳ್ಳೆ ಕೆಲಸ ಮಾಡಿದ್ದೀರಿ ಸ್ವಾಮಿ. ಯಾರೂ ಇದುವರೆಗೂ ತಾವು ತೋರಿಸಿಕೊಟ್ಟಿರೋ ಮಾರ್ಗಗಳನ್ನು ತೋರಿಸಲಿಲ್ಲ. ಹೀಗೆ ವಿದ್ಯಾಭಿವೃದ್ಧಿಯನ್ನು ಉಂಟು ಮಾಡಲಿಲ್ಲ. ತಮ್ಮ ಶೀಲವು ಸ್ತೋತ್ರಾರ್ಹವಾದುದು. ಆದ್ದರಿಂದ ತಮ್ಮಲ್ಲಿ ನನಗೆ ಗೌರವ ಇದೆ. ತಮಗೆ ಇನ್ನು ಕೆಲವು ದಿನಗಳೊಳಗಾಗಿ ಇಲ್ಲಿಂದ ವರ್ಗ ಆಗುತ್ತೆ, ಅದು ಖಂಡಿತ. ನನ್ನ ಅರಿಕೆ ಏನು ಅಂದರೆ, ತಾವು ಜನಾರ್ದನಪುರವನ್ನು ಬಿಟ್ಟು ಹೋಗೋದ್ರೊಳಗಾಗಿ ಗವಿಮಠಕ್ಕೆ ಬರಬೇಕು. ಒಪ್ಪತ್ತಿದ್ದು ನನ್ನ ಪ್ರೇಮ ಗೌರವಗಳ ಆತಿಥ್ಯವನ್ನು ಸ್ವೀಕರಿಸಬೇಕು. ಮೇಷ್ಟ್ರೇ, ಇದೇನಿದು? ನಿಜವಾಗಿಯೂ ನೀವು ಸಂಸಾರ ತ್ಯಾಗ ಮಾಡಿ ಸನ್ಯಾಸಿಗಳಾಗ್ತಾ ಇದ್ದೀರಾ? ಹೆಂಡತಿ ಮತ್ತು ಮಕ್ಕಳು ಕೈ ಬಿಡ್ತೀರಾ? ಇವಕ್ಕೆಲ್ಲ ನಾನು ಕಾರಣನಾದ ಹಾಗಾಯ್ತಲ್ಲ. ಅವರ ಶಾಪ ನನಗೆ ತಟ್ಟದೆ ಹೋಗೋದೇ? ಸ್ವಾಮಿ, ತಾವು ಖಿನ್ನರಾಗಬೇಡಿ. ನಾನು ಸನ್ಯಾಸಿಯಾಗೋದು ನಿಶ್ಚಯ. ಹೆಂಡತಿ ಮಕ್ಕಳ ರಕ್ಷಣೆಯನ್ನು ಎಲ್ಲರನ್ನೂ ರಕ್ಷಿಸೋ ಭಗವಂತನೇ ಮಾಡ್ತಾನೆ. ಲೌಕಿಕ ರೀತಿಯಲ್ಲಿ ಅವರನ್ನು ನಾನು ನಿರ್ಗತಿಕರನ್ನಾಗಿ ಬಿಟ್ಟಿಲ್ಲ. ಈಗ 25 ವರ್ಷ ನಾನು ಸರ್ವೀಸ್ ಮಾಡಿದೆ. ತಿಂಗಳಿಗೆ 17 ರೂಪಾಯಿ ಬರ್ತಾಯಿತ್ತು. ಸಂಸಾರವನ್ನು ಅಷ್ಟರಿಂದಲೇ ನಡೆಸೋದಕ್ಕೆ ಸಾಧ್ಯವೇ ಸ್ವಾಮಿ? ನನಗೆ ಜಮೀನಿದೆ. ಹೆಂಡತಿ ಮತ್ತು ಮಕ್ಕಳು ಹಿಂದಿನಂತೆಯೇ ಮುಂದೆಯೂ ಆ ಜಮೀನಿನಿಂದ ಜೀವನ ನಡೆಸ್ಕೊಳ್ಬೋದು. ಗವಿಮಠಕ್ಕೂ ತಕ್ಕಷ್ಟು ಆದಾಯ ಇದೆ. ನನ್ನ ಸಂಸಾರ ಪೋಷಣೆಗೆ ಅಗತ್ಯ ಬಿದ್ದರೆ ಸ್ವಲ್ಪ ಸಹಾಯ ಮಾಡ್ಬೋದು. ನಾನು ಸನ್ಯಾಸ ತೆಗೆದುಕೊಳ್ಳೋದಕ್ಕೆ ತಾವೇನೂ ಕಾರಣರಲ್ಲ ಸ್ವಾಮಿ. ಆತ್ಮಪ್ರೇರಣೆಯೇ ಕಾರಣ. ನಾನು ಪ್ರಪಂಚವನ್ನು ಚೆನ್ನಾಗಿ ನೋಡಿದ್ದೇನೆ. ದೊಡ್ಡ ದೊಡ್ಡ ಅಧಿಕಾರಿಗಳ ಹೊಲಸು ಚರಿತ್ರೆಗಳನ್ನೆಲ್ಲ ತಿಳ್ಕೊಂಡಿದ್ದೇನೆ. ಮುಖಂಡರುಗಳನ್ನು ನೋಡಿದ್ದೇನೆ. ಅವರು ಒಬ್ಬರಿಗೊಬ್ಬರು ಬೆಂಬಲ. ಆ ದೊಡ್ಡ ಅಧಿಕಾರಿಗಳು ತಮ್ಮ ಹೊಲಸನ್ನೆಲ್ಲ ಪ್ರಜಾಪ್ರತಿನಿಧಿ ಸಭೆ
ಮತ್ತು ನ್ಯಾಯ ವಿಧಾಯಕ ಸಭೆಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಮುಖಂಡರು ಎಲ್ಲಿ ಹೊರಗೆಡುತ್ತಾರೋ ಅಂತ ಹೆದರುಕೊಂಡು ಆ ನೀತಿಗೆಟ್ಟ ಮುಖಂಡರ ಬೆನ್ನು ತಟ್ಟುತ್ತಾ ಕೈ ಕುಲುಕುತ್ತಾ ಲಂಚು ಗಿಂಚುಗಳಿಗೆ ಪಕ್ಕದಲ್ಲಿ ಕುಳ್ಳಿರಿಸಿಕೊಳ್ಳುತ್ತಾ ಅವರ ಬೆಂಬಲವನ್ನು ಅವರ ಕಡೆಯ ಓಟುಗಳನ್ನು ಪಡೆದುಕೊಂಡು ಬಹಳ ನಿಸ್ಪೃಹರಂತೆಯೂ ಪ್ರಜಾನುರಾಗಿಗಳಂತೆಯೂ ತೋರ್ಪಡಿಸಿಕೊಳ್ಳೋದು. ಆ ಮುಖಂಡರಾದರೂ ಅಲ್ಪ ಸ್ವಲ್ಪ ಆದಾಯದ ರೊಟ್ಟಿ ಚೂರುಗಳಿಗೆ ಅವರನ್ನು ಆಶ್ರಯಿಸುತ್ತಾ ತಾವು ದೊಡ್ಡ ಮುಖಂಡರೆಂದು ತಮ್ಮ ಮಾತು ಸರ್ಕಾರದಲ್ಲಿ ನಡೆಯುತ್ತೆಂದು ಅಜ್ಞಾನಿಗಳಾದ ಹಳ್ಳಿಯವರಿಗೆ ತೋರಿಸುತ್ತಾ ಸ್ವಾರ್ಥವನ್ನು ಸಾಧಿಸಿಕೊಳ್ಳೋದು. ಎಲ್ಲರ ಕೃತ್ಯಗಳನ್ನು ತಿಳಿದಿದ್ದೇನೆ ಸ್ವಾಮಿ. ನಾನು ಸಹ ಮುಖಂಡರುಗಳ ಮಾತಿನಂತೆ ಅವರು ಕೊಡುತ್ತಿದ್ದ ಹಣದಾಸೆಗಾಗಿ ಅವರ ಏಜೆಂಟಾಗಿ ಮಾಡಬಾರದ ಕೆಲಸಗಳನ್ನು ಮಾಡಿದ್ದೇನೆ. ಹೆಚ್ಚಾಗಿ ಏಕೆ ಹೇಳಿ, ತಮ್ಮ ವಿಚಾರದಲ್ಲಿಯೂ ನಾನು ಅಪರಾಧ ಮಾಡಿದ್ದೇನೆ ಸ್ವಾಮಿ. ಆ ತಿಮ್ಮಮ್ಮನನ್ನು ಡೈರೆಕ್ಟರ್ ಸಾಹೇಬರ ಬಳಿಗೆ ಕರೆದುಕೊಂಡು ಹೋದವನೇ ನಾನು. ಪ್ರಪಂಚವನ್ನು ನೋಡಿ ಜಿಗುಪ್ಸೆ ಉಂಟಾಗಿದೆ. ತಾವು ಸರಳ ಸ್ವಭಾವದವರು ಸ್ವಾಮಿ. ತಮಗೆ ಲೋಕ ತಿಳಿದು ಈಗ ನಾನು ಗವಿಮಠಕ್ಕೆ ಹೋಗೋದ್ರಿಂದ ಆ ರಾಜಕೀಯ ಮುಖಂಡರ ಏಜೆಂಟ್ ಕೆಲಸ ತಪ್ಪುತ್ತೆ ಸ್ವಾಮಿ. ಮುಂದೆ ದೇವರ ಏಜೆಂಟಾಗಿ ಕೆಲಸ ಮಾಡ್ತೇನೆ. ಶಾಂತಿವೀರ ಸ್ವಾಮಿಯಾಗಿ ದೇವರ ಹೆಸರಿನಲ್ಲಿ ದುಡಿತೇನೆ. ರಂಗಣ್ಣನಿಗೆ ಉಗ್ರಪ್ಪನ ಚರಿತ್ರೆ ಎಲ್ಲ ಒಂದು ಅದ್ಭುತ ಪವಾಡವಾಗಿ ಕಂಡುಬಂತು. ಯಾವ ಕಾಲಕ್ಕೆ ಏನು ಪರಿವರ್ತನೆ ಮನುಷ್ಯನಲ್ಲಾಗಬಹುದೋ ತಿಳಿದವರಾರು? ನಾರದ ಮಹರ್ಷಿಗಳು ಒಬ್ಬ ಕಿರಾತನನ್ನು ವಾಲ್ಮೀಕಿಯನ್ನಾಗಿ ಮಾಡಿದರು. ಮಹಾತ್ಮ ಗಾಂಧೀಜಿಯವರು ಪರೋಕ್ಷದಲ್ಲಿದ್ದುಕೊಂಡೇ ಉಗ್ರಪ್ಪನನ್ನು ಶಾಂತವೀರ ಸ್ವಾಮಿಯಾಗಿ ಮಾಡಿದರು. ಎಂತಹ ಅದ್ಭುತ, ಎಂತಹ ಪವಾಡ! ಸ್ವಾಮಿ, ನಾನು ಹೋಗಿ ಬರ್ತೇನೆ. ತಮ್ಮನ್ನು ಪುನಃ ಕಾಣೋದಕ್ಕೆ ಅವಕಾಶ ಆಗೋದಿಲ್ಲ. ಗವಿಮಠಕ್ಕೆ ಬರಬೇಕು, ಆತಿಥ್ಯ ಸ್ವೀಕಾರ ಮಾಡಬೇಕು. ಆಗಲಿ ಮೇಷ್ಟ್ರೆ, ಖಂಡಿತವಾಗಿ ಬರ್ತೇನೆ. ಶ್ರೇಯೋಸ್ತು ಎಂದು ಉಗ್ರಪ್ಪನು ಹೇಳಿ ಹೊರಕ್ಕೆ ಬಂದು ದೊಣ್ಣೆಯನ್ನು ಕೈಗೆ ತೆಗೆದುಕೊಂಡು ಹೊರಟು ಹೋದನು. ರಂಗಣ್ಣನು ದೀರ್ಘಾಲೋಚನೆಯಲ್ಲಿ ಮಗ್ನರಾದನು. ಕೆಲವು ದಿನಗಳ ತರುವಾಯ ಸಾಹೇಬರಿಂದ ಉಗ್ರಪ್ಪನ ವಿಚಾರದಲ್ಲಿ ಹುಕುಮುಗಳು ಬಂದುವು. ಅವನಿಗಾದ ಶಿಕ್ಷೆಯನ್ನು ಖಾಯಂಪಡಿಸಿ ಅವನನ್ನು ಅದೇ ಜಿಲ್ಲೆಯಲ್ಲಿಯೇ ಬೇರೆ ರೇಂಜಿಗೆ ವರ್ಗ ಮಾಡಿದ್ದರು. ರಂಗಣ್ಣನಿಗೆ ಆ ಹುಕುಮುಗಳನ್ನು ನೋಡಿ ಸಂತೋಷವೇನೂ ಆಗಲಿಲ್ಲ. ಉಗ್ರಪ್ಪ ಈಗ ಶಾಂತವೀರ ಸ್ವಾಮಿಯಾಗಿ ಪರಿವರ್ತನೆ ಹೊಂದಿ ಶಿಷ್ಯ ಸಮೂಹಕ್ಕೆ ಗುರುವಾಗಿ ಉಪದೇಶ ಮಾಡುತ್ತಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮಗ್ನನಾಗಿರುವುದು ಒಂದು ದೊಡ್ಡ ಪವಾಡವಾಗಿ ಅವನಿಗೆ ಬೋಧೆಯಾಗುತ್ತಿತ್ತು. ಈ ಪರಿವರ್ತನೆಗೆ ತಾನು ಕಾರಣನಾದುದು ಎಂತಹ ದೈವ ಘಟನೆ ಎಂದು ವಿಷಾದವೂ ವಿಸ್ಮಯವೂ ಅವನ ಮನಸ್ಸಿನಲ್ಲಿ ತುಂಬಿದ್ದುವು. ಉಗ್ರಪ್ಪನು ತಾನು ಹಿಂದೆ ತಿಳಿಸಿದ್ದಂತೆ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಟು ಹೋಗಿದ್ದನು. ಅವನು ಮಠಾಧ್ಯಕ್ಷ ಸ್ಥಾನ ಸ್ವೀಕಾರ ಮಹೋತ್ಸವದ ಆಹ್ವಾನ ಪತ್ರಿಕೆಯನ್ನು ರಂಗಣ್ಣನಿಗೆ ಕಳಿಸಿದ್ದನು. ಆದರೆ ರಂಗಣ್ಣನು ಆ ಮಹೋತ್ಸವಕ್ಕೆ ಹೋಗಲಿಲ್ಲ. ಕಾಲಕ್ರಮದಲ್ಲಿ ರಂಗಣ್ಣನಿಗೆ ವರ್ಗದ ಆರ್ಡರು ಬಂತು. ಅದನ್ನು ಅವನು ನಿತ್ಯವೂ ನಿರೀಕ್ಷಿಸುತ್ತಲೇ ಇದ್ದುದರಿಂದ ಅವನಿಗೆ ಹರ್ಷವಾಗಲಿ ವಿಷಾದವಾಗಲಿ ಉಂಟಾಗಲಿಲ್ಲ. ಆ ವರ್ಗದ ಆರ್ಡರಿನಿಂದ ತನ್ನ ಹೆಂಡತಿಗೆ ಸ್ವಲ್ಪ ಖೇದವಾಗಬಹುದೆಂದು ಮಾತ್ರ ಆಲೋಚಿಸಿದನು. ಆದ್ದರಿಂದ ಆರ್ಡರು ಬಂದ ದಿನ ಒಡನೆಯೇ ಮನೆಯಲ್ಲಿ ವರ್ತಮಾನ ಕೊಡದೆ ಸುಮುಹೂರ್ತದಲ್ಲಿ ಅದನ್ನು ತಿಳಿಸೋಣವೆಂದು ಸುಮ್ಮನಾದನು. ಆದರೆ ವರ್ಗವಾಗಿರುವ ಸಂಗತಿ ಒಂದೆರಡು ದಿನಗಳಲ್ಲಿಯೇ ಜನಾರ್ದನಪುರದಲ್ಲಿ ಹರಡಿತು. ಭಾನುವಾರ ಸುಖ ಭೋಜನ ಮಾಡಿ ತಾಂಬೂಲ ಚರ್ವಣ ಮಾಡುತ್ತಾ ಕುಳಿತಿದ್ದಾಗ ತನ್ನ ಮಕ್ಕಳು ನಾಗೇನಹಳ್ಳಿಯಲ್ಲಿ ಆದ ಮೆರವಣಿಗೆಯನ್ನು ಅನುಕರಣ ಮಾಡುತ್ತಾ ಊದುವ ಕೊಳವೆಯನ್ನು ಕೊಂಬನ್ನಾಗಿಯೂ ಜಾಗಟೆಯನ್ನೇ ತಮಟೆಯನ್ನಾಗಿಯೂ ಮಾಡಿಕೊಂಡು ಹಾಲಿನಲ್ಲಿ ಗಲಾಟೆ ಮಾಡುತ್ತಿದ್ದಾಗ ಆ ನೋಟವನ್ನು ತನ್ನ ಹೆಂಡತಿ ನೋಡಿ, ನಿಮ್ಮ ದೊಡ್ಡ ಮಗ ನಿಮ್ಮಂತೆಯೇ ಇನ್ಸ್ಪೆಕ್ಟರ್ ಗಿರಿ ಮಾಡುತ್ತಾನೆಂದು ಕಾಣುತ್ತೆ. ನಿಮ್ಮ ರುಮಾಲು ಹಾಕಿಕೊಂಡು ನಿಮ್ಮಂತೆಯೇ ನಡೆಯುತ್ತಿದ್ದಾನೆ ಎಂದು ಗಮನವನ್ನು ಸೆಳೆದಾಗ, ನನ್ನ ಇನ್ಸ್ಪೆಕ್ಟರ್ ಗಿರಿ ನನ್ನ ಮಗನಿಗೆ ಏನೂ ಬೇಡ ಸದ್ಯ. ನನಗೆ ತಪ್ಪಿದ್ದಕ್ಕೆ ನಾನು ಸಂತೋಷ ಪಡುತ್ತಿದ್ದೇನೆ ಎಂದು ರಂಗಣ್ಣ ಹೇಳಿದನು. ನಿಮಗೆ ವರ್ಗದ ಆರ್ಡರ್ ಬಂತೆ? ನನಗೇತಕ್ಕೆ ಮೊದಲೇ ಹೇಳಲಿಲ್ಲ? ವರ್ಗದ ಆರ್ಡರು ಬಂದು ಹೆಚ್ಚು ಕಾಲ ಏನೂ ಆಗಲಿಲ್ಲ. ದೊಡ್ಡ ಸಾಹೇಬರಿಗೆ ಕಾಗದ ಬರೆದಿದ್ದೆ. ಅವರಿಂದ ಈ ದಿನ ಜವಾಬು ಬಂತು. ವರ್ಗದ ಆರ್ಡರನ್ನು ರದ್ದು ಮಾಡಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಈಗ ನಿನಗೂ ತಿಳಿಸಿದ್ದೇನೆ. ನಿಮ್ಮನ್ನು ಎಲ್ಲಿಗೆ ವರ್ಗ ಮಾಡಿದ್ದಾರೆ? ಏನಾಗಿ ವರ್ಗ ಮಾಡಿದ್ದಾರೆ?
ಏನೋ ಸ್ಪೆಷಲ್ ಆಫೀಸರ್ ಅಂತೆ. ಸದ್ಯಕ್ಕೆ ಬೆಂಗಳೂರಿಗೆ ಹೋಗಬೇಕು. ದೊಡ್ಡ ಸಾಹೇಬರನ್ನು ಕಂಡು ವಿವರಗಳನ್ನು ತಿಳಿದುಕೊಳ್ಬೇಕು. ನನಗೆ ಆ ದಿನವೇ ಮನಸ್ಸಿಗೆ ಹೊಳೀತು. ನೀವು ಜನರನ್ನೆಲ್ಲ ಎದುರು ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಆದ್ದರಿಂದ ಇಲ್ಲಿ ಹೆಚ್ಚು ಕಾಲ ನಿಮ್ಮನ್ನು ಇಟ್ಟಿರೋದಿಲ್ಲ ಅಂತ ಮನಸ್ಸಿಗೆ ಹೊಳೀತು. ಹಾಗೆಯೇ ಆಯಿತು. ನನ್ನನ್ನು ಆಕ್ಷೇಪಿಸೋದಕ್ಕೆ ನೀನು ಒಬ್ಬಳು ಸೇರಿಕೊಂಡಿಯೋ? ನಾನೇನು ಜನರನ್ನು ಎದುರು ಹಾಕ್ಕೊಂಡಿದ್ದು? ನೀನೇ ನೋಡಿದ್ದೀಯೇ. ಆವಲಹಳ್ಳಿಯ ಗೌಡರು, ರಂಗನಾಥಪುರದ ಗೌಡರು, ಹಲವು ಗ್ರಾಮ ಪಂಚಾಯಿತಿ ಚೇರ್ಮನ್ನರುಗಳು ಎಲ್ಲರೂ ಹೇಗೆ ವಿಶ್ವಾಸವಾಗಿದ್ದಾರೆ, ಎಲ್ಲರ ಸ್ನೇಹ ಮತ್ತು ಗೌರವಗಳನ್ನು ನಾನು ಹೇಗೆ ಸಂಪಾದಿಸಿಕೊಂಡಿದ್ದೇನೆ. ಆದರೂ ನನ್ನನ್ನು ಟೀಕಿಸ್ತೀಯೇ. ನೀವು 1000 ಹೇಳಿ ಏನು ಪ್ರಯೋಜನ? ನಿಮಗೆ ಸ್ವಲ್ಪ ಕೋಪ ಹೆಚ್ಚು. ನಿಮ್ಮ ಇಷ್ಟಕ್ಕೆ ವಿರೋಧವಾಯಿತೋ ತಾಳ್ಮೆ ಇರೋದಿಲ್ಲ. ಸುರ್ರೆಂದು ಸಿಟ್ಟು ಬರುತ್ತೆ. ಭುಸ್ಸೆಂದು ಹೆಡೆ ಬಿಚ್ತೀರಿ. ಉಪಾಯ ಮಾಡಬೇಕಾದ ಕಡೆ ಅಧಿಕಾರ ಮತ್ತು ದರ್ಪ ತೋರಿಸ್ತೀರಿ. ಎಲ್ಲಿ, ಯಾವಾಗ ಹಾಗೆ ತೋರಿಸಿದ್ದೇನೆ ಹೇಳು? ನನಗೆ ವಿರೋಧಿಗಳಾದವರು ಎಲ್ಲಿಯೋ 3 ಜನ. ಅವರು ನೀಚರು. ಆ ಕರಿಯಪ್ಪ ತನ್ನ ಅಣ್ಣನ ಮಗನಿಗೆ ಸ್ಕಾಲರ್ಶಿಪ್ಪನ್ನು ಕೊಡಿಸಿದ್ದ. ಯಾರೋ ಅರ್ಜಿ ಹಾಕಿದ್ರು, ವಿಚಾರಣೆ ಮಾಡಬೇಕಾಯ್ತು. ಮೇಲಿನ ಸಾಹೇಬರಿಗೆ ಕಾಗದಗಳನ್ನು ಹೊತ್ತು ಹಾಕಿದೆ. ಅವರ ಆರ್ಡರಿನಂತೆ ನಡೆದುಕೊಂಡೆ. ನನ್ನದೇನು ತಪ್ಪು? ನೀವೇಕೆ ಅದನ್ನೆಲ್ಲ ಮೈಮೇಲೆ ಹಾಕ್ಕೊಂಡು ಹೋಗಬೇಕಾಗಿತ್ತು? ಸಾಲದ್ದಕ್ಕೆ ಮುಖಂಡ ಅನಿಸಿಕೊಂಡ ಆ ಮನುಷ್ಯನಿಗೆ ಅಪಮಾನ ಮಾಡಿ ಬಯಲಿಗೆಳೆದ್ರಿ. ಹಾಗೆ ಅಪಮಾನ ಮಾಡಿದ್ರೆ ಅವನಿಗೆ ನಿಮ್ಮ ಮೇಲೆ ದ್ವೇಷ ಹುಟ್ಟೋದಿಲ್ವೇ? ಅರ್ಜಿ ಬಂದಾಗ ನೀವು ಆತನನ್ನು ಕಂಡು ಹೀಗೆ ಅರ್ಜಿ ಬಂದಿದೆ, ಇದರ ವಿಚಾರ ಏನು? ಆ ಹುಡುಗ ನಿಮ್ಮ ಅಣ್ಣನ ಮಗನೇ ಏನು? ಫೈಲಾದ ಹುಡುಗನಿಗೆ ಹೇಗೆ ಸ್ಕಾಲರ್ಶಿಪ್ ಕೊಡೋದು? ಸರಿಯಲ್ವಲ್ಲ? ಗಲಭೆ ಕಾರಣ ಆಗುತ್ತೆ, ನಿಮ್ಮ ಹೆಸರು ಕೆಡುತ್ತೆ ಅಂತ ಉಪಾಯದಿಂದ ತಿಳಿಸಿದ್ದಿದ್ರೆ ಆತನ ಸ್ನೇಹವನ್ನು ಸಂಪಾದಿಸ್ತಿದ್ರಿ. ಮತ್ತು ಆತನೇ ಸ್ಕಾಲರ್ಶಿಪ್ಪನ್ನು ಬಡ ಹುಡುಗನಿಗೆ ಕೊಟ್ಬಿಡೋಣ, ನಾವೇ ಸರಿಪಡಿಸಿಬಿಡೋಣ ಅಂತ ಹೇಳ್ತಾ ಇದ್ದ. ನ್ಯಾಯವೂ ದೊರೀತಾ ಇತ್ತು. ಅದಕ್ಕೆ ಬದಲು ಅಮಲ್ದಾರರಿಗೆ ಬರೆದ್ರಿ, ಸ್ಟೇಷನ್ ಮಾಸ್ಟ್ರಿಗೆ ಬರೆದ್ರಿ, ಮೇಲಿನ ಸಾಹೇಬರಿಗೆ ಬರೆದ್ರಿ, ಎಲ್ಲ ಕಡೆಯೂ ಪ್ರಕಟ ಮಾಡಿದ್ರಿ. ನಿಮಗೆ ಯಾಕೆ ಬೇಕಾಗಿತ್ತು? ಸ್ಕಾಲರ್ಶಿಪ್ ಕೊಡೋದಕ್ಕೆ ಬಿಡೋದಕ್ಕೆ ಕಮಿಟಿ ಇಲ್ವೇ? ಆ ಅರ್ಜಿಯನ್ನು ಆ ಕಮಿಟಿಯ ಮುಂದಾದರೂ ಇಡ್ಬೋದಾಗಿತ್ತಲ್ಲ. ಅಲ್ಲಿ ಆ ಕರಿಯಪ್ಪನು ಏನು ಸಮಜಾಯಿಷಿ ಹೇಳ್ತಾ ಇದ್ನೋ ನೋಡ್ಬೋದಾಗಿತ್ತು. ಒಂದು ವೇಳೆ ಬದಲಾಯಿಸಬೇಕಾಗಿದ್ದಿದ್ರೆ ಕಮಿಟಿಯವರೇ ನಿರ್ಣಯ ಮಾಡ್ತಾ ಇದ್ದರು. ಆ ನಿರ್ಣಯವನ್ನು ಸಾಹೇಬರಿಗೆ ಕಳಿಸಿ ನಿಮ್ಮ ಜವಾಬ್ದಾರಿ ಇಲ್ಲದಂತೆ ಉಪಾಯ ಮಾಡ್ಬೋದಾಗಿತ್ತಲ್ಲ. ನೀವೇಕೆ ಹಾಗೆ ಮಾಡಲಿಲ್ಲ? ಹೌದು, ನನ್ನ ಬುದ್ಧಿಗೆ ಆಗ ಹೊಳಿಲಿಲ್ಲ. ನೀನು ಹೇಳಿದಂತೆ ಮಾಡ್ಬೋದಾಗಿತ್ತು. ಆದರೆ ನೋಡು, ಮುಖಂಡ ಅನ್ನಿಸ್ಕೊಂಡವನು ಸುಳ್ಳು ಸರ್ಟಿಫಿಕೇಟನ್ನು ಕೊಡಬಹುದೋ? ಅದೇನು ಮಹಾಪ್ರಮಾದ, ಕೊಡಬಾರ್ದು ಅಂತ ಇಟ್ಕೊಳ್ಳೋಣ. ಆದರೆ ಇವರಿಗೆಲ್ಲ ನಿಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳೇ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಷ್ಟೊಂದು ಜನ ದೊಡ್ಡ ಮನುಷ್ಯರು, ದೊಡ್ಡ ಅಧಿಕಾರಿಗಳು ತಮ್ಮ ಕಣಿವೆ ಕೆಳಗಿನ ಬಂಧುಗಳಿಗೆ ಇವರು ಮೈಸೂರಿನವರು ಅಂತ ಸುಳ್ಳು ಸರ್ಟಿಫಿಕೇಟುಗಳನ್ನು ಕೊಟ್ಟು ಇಂಜಿನಿಯರಿಂಗು, ಸ್ಕೂಲು ಮುಂತಾದ ಸ್ಕೂಲುಗಳಿಗೆ ಸೇರಿಸಿಲ್ಲ. ಫೀಸಿನ ರಿಯಾಯಿತಿ ಕೊಡಿಸಿಲ್ಲ. ಕಡೆಗೆ ಬಹಳ ಬಡವರು ಅಂತ ಸುಳ್ಳು ಹೇಳಿ ಸ್ಕಾಲರ್ಶಿಪ್ಪನ್ನು ಕೊಡಿಸಿಲ್ಲ. ಆ ಕಣಿವೆ ಕೆಳಗಿನ ಹುಡುಗರಿಗೆ ಆಟ ಊಟ ಅಂತ 2 ಕನ್ನಡದ ಮಾತು ಕೂಡ ಬರೋದಿಲ್ಲ. ವಿಶ್ವೇಶ್ವರಪುರದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋ ಒಬ್ಬರು ಅಯ್ಯಂಗಾರರು, ದೊಡ್ಡ ಮನುಷ್ಯರು, ತಮ್ಮ ನೆಂಟನಿಗೆ ಹೀಗೆ ಸುಳ್ಳು ಸರ್ಟಿಫಿಕೇಟನ್ನು ಕೊಟ್ಟಿಲ್ವೇ? ಅವರನ್ನೇನು ಸರ್ಕಾರದವರು ಡಿಸ್ಮಿಸ್ ಮಾಡಿದ್ದಾರೆಯೇ? ಎಲ್ಲ ಕಡೆಯೂ ಇಂಥ ಮೋಸಗಳು ನಡೆಯುತ್ತವೆ. ಆ ಕರಿಯಪ್ಪನೊಬ್ಬನೇ ದೋಷಿಯೇ? ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು, ದೊಡ್ಡವರ ಹತ್ತಿರ ಓಡಾಡಿಕೊಂಡು ಮುಖಂಡ ಅಂತ ಅನ್ನಿಸ್ಕೊಂಡವನು. ಕಾದಂಬರಿ ವಿಹಾರ ಎಂ.ಆರ್. ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದಿನ 44ನೇ ಕಂತನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್. ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ 45ನೇ ಕಂತು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು.